ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮ ತಂಗಳವರ ಇಷ್ಟದಾಸರಾದ ಸ್ವಹಾಬತಿಗಾಗಿ ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮ ತಂಗಳವರು ಮಾಡುತ್ತಾ ಇದ್ದ ಆ ಒಂದು ಸೇವೆಯ ಬಗ್ಗೆ ಮಹಾತ್ಮರು ನಮ್ಮೊಂದಿಗೆ ಕಲಿಸಿಕೊಡುತ್ತಾರೆ. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಇಶಾ ನಮಾಜಿನ ನಂತರ ಮಸೀದಿಯ ಹೊರಾಂಗಣಕ್ಕೆ ಬಂದು ಶ್ರೀಮಂತರಾದ ಸ್ವಹಾಬತ್ತಿನಲ್ಲಿ ಹೇಳ್ತಾರೆ, ಓ ಸ್ವಹಾಬಾ, ನಮ್ಮ ಮಸೀದಿಗೆ ಇವತ್ತು ಸಾಕಷ್ಟು ನನ್ನ ಶಿಷ್ಯರು ಬಂದಿದ್ದಾರೆ, ನನ್ನ ಅನುಚರರು ಬಂದಿದ್ದಾರೆ. ಓ ಸ್ವಹಾಬಾ, ಅವರಿಗೆ ಹಸಿವಿದೆ, ಆಹಾರಗಳಿಲ್ಲ, ಅವರಿಗೆ ಬಾಯಾರಿಕೆಯಾಗಿದೆ, ಅವರ ಬಳಿ ನೀರಿಲ್ಲ. ಓ ಸ್ವಹಾಬಾ, ಅವರು ಪ್ರಯಾಸದಲ್ಲಿ ಆಯಾಸದಲ್ಲಿದ್ದಾರೆ, ಅವರಿಗೆ ವಿಶ್ರಾಂತಿಗೆ ಮನೆಗಳಿಲ್ಲ, ಕೊಠಡಿಗಳಿಲ್ಲ, ಯಾರವರಿಗೆ ಸಹಾಬತ್ತು, ಯಾರು ಸಹಾಯ ಮಾಡ್ತೀರಾ ಅಂತ ಹೇಳಿ ಶಿಷ್ಯರಲ್ಲಿ ಹೇಳಿದಾಗ ಬೇರೆ ವಿದೇಶಗಳಿಂದ ಊರುಗಳಿಂದ ಬಂದ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಸಹಾಬತ್ತಿಗೆ ಸಹಾಯ ಮಾಡಲು ಊರಿನ ಶ್ರೀಮಂತರು ಸಹಾಬತ್ತುಗಳು ಮುಂಚೂಣಿಯಲ್ಲಿ ಬಂದು ಆ ಸಹಾಬತ್ತುಗಳನ್ನು ತಮ್ಮ ತಮ್ಮ ಮನೆಗೆ ಕರೆದುಕೊಂಡು ಹೋಗಿ ಅವರಿಗೆ ಊಟವನ್ನು ಕೊಡುತ್ತಾ ಇದ್ರು, ಅವರಿಗೆ ನೀರನ್ನು ಕೊಡುತ್ತಾ ಇದ್ರು, ಮಲಗಲಿಕ್ಕಿರತಕ್ಕಂಥ ಎಲ್ಲ ವ್ಯವಸ್ಥೆಗಳನ್ನು ಮಾಡಿಕೊಡುತ್ತಾ ಇದ್ರು. ಆ ಸಹಾಬತ್ತು ಒಳ್ಳೆಯ ನಿದ್ರೆಯನ್ನ ಮಾಡುತ್ತಾ ಇದ್ರು, ಒಳ್ಳೆಯ ಊಟವನ್ನ ಮಾಡುತ್ತಾ ಇದ್ರು. ಒಂದು ವಿಚಾರವನ್ನ ಮುಸ್ಲಿಂ ಜಗತ್ತು ಅರ್ಥ ಮಾಡಿಕೊಳ್ಳಬೇಕು. ಈ ಹಸಿದ ಸಹಾಬತ್ತುಗಳಿಗೆ, ಆ ಬಾಯಾರಿಕೆಯಾದ ಸಹಾಬತ್ತುಗಳಿಗೆ, ವಿಶ್ರಾಂತಿಗೆ ವ್ಯವಸ್ಥೆಗಳಿಲ್ಲದೆ ಪ್ರಯಾಸವನ್ನು ಎದುರಿಸುತ್ತಿದ್ದ ಈ ಸಹಾಬತ್ತುಗಳಿಗೆ ವ್ಯವಸ್ಥೆಯನ್ನ ಮಾಡಿಕೊಟ್ಟ ನಮ್ಮ ನಾಯಕ ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಆ ರಾತ್ರಿಗಳಲ್ಲಿ ಮನೆಯಲ್ಲಿ ಹೋಗಿ ಹಸಿವಿನಿಂದ ಮಲಗ್ತಾ ಇದ್ರು. ಕಾರಣ ಹುಜೂರ್ ಅವರ ಮನೆಯಲ್ಲಿ ಆಹಾರ ಪದಾರ್ಥಗಳು ಉಂಟಾಗ್ತಾ ಇರಲಿಲ್ಲ. ಹುಜೂರ್ ಯಾವತ್ತೂ ಕೂಡ ತನ್ನ ಹಸಿವಿನ ಬಗ್ಗೆ ಯೋಚನೆಯನ್ನ ಮಾಡಿಲ್ಲ, ತನ್ನ ಹೆಂಡತಿ ಮಕ್ಕಳ ಪ್ರಯಾಸದ ಬಗ್ಗೆ ಯೋಚನೆ ಮಾಡಿಲ್ಲ. ಸದಾ ಸಮಯ ಹುಜೂರ್ ಅವರ ಮನಸ್ಸು ಮಿಡಿಯುತ್ತಾ ಇದ್ದದ್ದು, ತುಡಿಯುತ್ತಾ ಇದ್ದದ್ದು, ಯೋಚನೆ ಮಾಡುತ್ತಾ ಇದ್ದದ್ದು ತನ್ನ ಅನುಚರರ ಕಷ್ಟದ ಬಗ್ಗೆಯಾಗಿತ್ತು, ತನ್ನ ಶಿಷ್ಯರ ಪ್ರಯಾಸದ ಬಗ್ಗೆಯಾಗಿತ್ತು ಅನ್ನುವುದನ್ನು ಅವರ ಜೀವನ ಚರಿತ್ರೆಗಳಿಂದ ನಾವು ಅರ್ಥ ಮಾಡಿಕೊಳ್ಳಬೇಕು. ಅದನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳುವಂತಹ ಒಂದು ನಿರ್ಧಾರವನ್ನು 1500ನೇ ವರ್ಷದ ಈ ಪುಣ್ಯ ರಬೀನಲ್ಲಿ ನಾವು ಕೈಗೊಳ್ಳಬೇಕಾಗಿದೆ.